ಹಲೋ ಮೀನಾಕ್ಷಿ ಮೇಡಮ್. ಹಲೋ ಹೇಳಿ. ರೀ, ನೀವ್ ಹೇಳ್ದಂಗೆ 2 ದಿನದಲ್ಲಿ ಪೂರ್ತಿ ಹಣವನ್ನು ಕೊಟ್ಬಿಡ್ತೀರಲ್ಲ? ಹೌದು, ಹೇಗಾದ್ರೂ 2 ದಿನದಲ್ಲಿ ಹಣನ ಕೊಟ್ಬಿಡ್ತೀನಿ. ನೋಡ್ರಿ, ನೀವ್ ಹೇಳಿದಿನ ನಂಬ್ಕೊಂಡೆ ನಾನು ಬೇರೆಯವ್ರಿಗೆ ಹಣವನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದೀನಿ. ನೀವ್ ಹೇಳ್ದಂಗೆ ಕೊಟ್ಟಿಲ್ಲ ಅಂದ್ರೆ ಆಮೇಲೆ ನನ್ನ ಹೆಸರು ಸುಮ್ನೆ ಕೆಟ್ಟೋಗುತ್ತೆ ನೋಡಿ. ಇಲ್ಲಿ ನೋಡಿ, ನಿಮಗ್ ಕೊಡ್ಬೇಕಾಗಿರೋ ದುಡ್ಡನ್ನ ರೆಡಿ ಮಾಡೋಕ್ಕೋಸ್ಕರನೇ ನಾನು ನನ್ನ ಮಗಳ ಮನೆಗೆ ಬಂದಿದ್ದೀನಿ. ಇಲ್ಲಿ ಹೇಗಾದ್ರೂ ನಿಮ್ ದುಡ್ಡನ್ನೆಲ್ಲ ರೆಡಿ ಮಾಡಿ ತಂದು ಕೊಟ್ಬಿಡ್ತೀನಿ. ಸರಿ ಸರಿ, ಅದನ್ನು ನೋಡ್ತೀನಿ. ನೀವು ಮಾತ್ರ ಹೇಳ್ದಂಗೆ ಹಣನ ವಾಪಸ್ ತಂದ್ಕೊಡ್ಲಿಲ್ಲ ಅಂತ ಅನ್ಕೊಳ್ಳಿ, ಬೀದಿಯಲ್ಲಿ ನಿಲ್ಸಿ ನಿಮ್ ಮರ್ಯಾದೆನ ಹರಾಜಾಕ್ಬಿಡ್ತೀನಿ ನೋಡ್ಕೊಳ್ಳಿ. ಆಮೇಲೆ ನನ್ ಮೇಲೆಲ್ಲ ಬೇಜಾರ್ ಮಾಡ್ಕೊಳ್ಬಾರ್ದು ನೋಡಿ ಮೇಡಮ್. ಹೇಳ್ದಂಗೆ 2 ದಿನ ಆದ್ಮೇಲೆ ನನಗೆ ಫೋನ್ ಮಾಡಿ, ನಾನು ಮನೆ ಹತ್ರನೇ ಬಂದು ದುಡ್ಡು ಇಸ್ಕೊಂಡು ಹೋಗ್ತೀನಿ. ಅರ್ಥ ಆಯ್ತಾ? ಸರಿ ಆಯ್ತು, 2 ದಿನದಲ್ಲಿ ಹೇಗಾದ್ರೂ ನಿಮ್ ದುಡ್ಡು ಕೊಟ್ಬಿಡ್ತೀನಿ. ಸರಿ ಮೇಡಮ್, ಹೇಳಿದೇನೆ ಸುಮ್ಮನೆ ಹೇಳ್ತಿರ್ಬೇಡಿ. ಬೇಗನೆ ಹಣ ತಂದ್ಕೊಳ್ಳೋ ಕೆಲಸ ನೋಡಿ. ನೀವು ಹಣ ಮಾತ್ರ ಬರ್ಲಿಲ್ಲ ಅಂದ್ರೆ ನಿಮ್ಮ ಮನೆ ಬಾಗ್ಲಾಕ್ಬಿಟ್ಟು ರೋಡಲ್ಲಿ ನಿಲ್ಸ್ಬಿಡ್ತೀನಿ. ಇಲ್ಲ ಇಲ್ಲ, ಹಾಗೆಲ್ಲ ಹೇಳ್ಬೇಡಿ. ನಾನ್ ಹೇಗಾದ್ರೂ ನಿಮ್ ದುಡ್ಡು ಕೊಟ್ಬಿಡ್ತೀನಿ. ಸರಿ ಸರಿ, ಅದನ್ನು ನೋಡ್ತೀನಿ. ಬಂದ್ಬಿಟ್ಟು ಫೋನ್ ಮಾಡಿ. ಅಯ್ಯೋ, ಯಾರು ಏನು ಅಂತ ತಿಳ್ಕೊಳ್ದೆ ಇವ್ರ ಹತ್ರ ಸಾಲ ತಗೊಂಡ್ಬಿಟ್ನಲ್ಲ. ಇವ್ರಿಗೆ ನಾನು ಹೇಗ್ ದುಡ್ಡು ಕೊಡೋದು ಏನೂ ಗೊತ್ತಾಗ್ತಿಲ್ವಲ್ಲ. ಏನೇ, ಟೀ ರೆಡಿ ಆಯ್ತಾ? ಹೌದು ರೀ, ತಗೊಳ್ಳಿ ಟೀ ಕುಡೀರಿ. ಹೌದು, ಅತ್ತೆಗೆ ಟೀ ಕೊಟ್ಟಾಯ್ತಾ? ಇನ್ನೂ ಇಲ್ಲ ರೀ. ಸರಿ ಕೊಡು, ನಾನು ಅವ್ರಿಗೆ ಕೊಡ್ತೀನಿ. ಇಲ್ಲ ಪರವಾಗಿಲ್ಲ ರೀ, ನಾನೇ ಅವ್ರಿಗೂ ಕೊಡ್ತೀನಿ. ಯಾಕೆ, ನನ್ನ ಅತ್ತೆಗೆ ನಾನು ಟೀ ಕೊಡ್ಬಾರ್ದಾ? ಸರಿ, ನೀವೇ ಹೋಗ್ಕೊಡಿ. ಅತ್ತೆ, ತಗೊಳ್ಳಿ ಟೀ ಕುಡೀರಿ. ಅಯ್ಯೋ, ಏನಿದು, ನೀವ್ ಈ ಕೆಲ್ಸ ಎಲ್ಲ ಯಾಕೆ ಮಾಡ್ಬೇಕು? ಕನಕ ಒಳಗೆ ಏನ್ ಮಾಡ್ತಿದ್ದಾಳೆ? ಕರ್ದಿದ್ರೆ ನಾನೇ ಬರ್ತಾ ಇದ್ನಲ್ಲ. ಇರ್ಲಿ ಬಿಡಿ ಅತ್ತೆ, ನಾನ್ ತಂದ್ಕೊಟ್ರೆ ನೀವು ಟೀ ಕುಡಿಯಲ್ವಾ? ಅಯ್ಯೋ, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲಪ್ಪ. ನಿಮ್ಗ್ಯಾಕೆ ತೊಂದ್ರೆ ಅಂತ ಹೇಳ್ದೆ ಅಷ್ಟೇ. ಪರವಾಗಿಲ್ಲ ಅತ್ತೆ, ನೀವು ಕುಡೀರಿ. ಬಾಮ್ಮ ಕನಕ, ಕೂತ್ಕೋ. ಏನಾಯ್ತಮ್ಮ, ಯಾಕೊಂಥರ ಡಲ್ ಆಗಿದ್ಯಾ? ಏನೂ ಇಲ್ಲಮ್ಮ. ಅಮ್ಮ, ನೀವ್ ಯಾವಾಗಮ್ಮ ತಿರ್ಗಾ ಊರಿಗೆ ಹೋಗ್ತೀರಾ? ಯಾಕಮ್ಮ, ಯಾಕೆ ಹಾಗೆ ಕೇಳ್ತಿದ್ಯಾ? ಏನಾಯ್ತು? ಅಯ್ಯೋ ಏನೂ ಇಲ್ಲಮ್ಮ, ನೀವಿಲ್ಲಿರೋ ತನಕ ನಿಮಗೆ ಇಷ್ಟವಾಗಿದ್ದೆಲ್ಲ ರುಚಿ ರುಚಿಯಾಗಿ ಅಡಿಗೆ ಮಾಡಿ ಕೊಡೋಣ ಅಂತ ಅನ್ಕೊಂಡೆ. ಅದಕ್ಕೇನಮ್ಮ ಹಂಗ್ ಕೇಳ್ದೆ. ಸರಿನಮ್ಮ, 2 ದಿನ ಇಲ್ಲೇ ಇದ್ದು ಆಮೇಲೆ ಹೋಗೋಣ ಅನ್ಕೊಂಡಿದ್ದೀನಿ. ಹೌದಾ, ಸರಿ. ಯಾಕಮ್ಮ, ನಿಮ್ಮಿಬ್ರಿಗೂ ನಾನಿಲ್ಲಿರೋದ್ರಿಂದ ಏನಾದ್ರೂ? ಹಾಗೆಲ್ಲ ಏನೂ ಇಲ್ಲಮ್ಮ, ನಾನ್ ಸುಮ್ನೆ ಕೇಳ್ದೆ, ನೀವೇನ್ ತಪ್ಪು ತಿಳ್ಕೊಬೇಡಿ. ಸರಿ, ರೆಸ್ಟ್ ತಗೊಳ್ಳಿ, ನಾನು ಅಡಿಗೆ ಮಾಡ್ತೀನಿ. ಏನಂದ್ರೆ, ನನ್ನ ಅಮ್ಮ ಇನ್ನೂ 2 ದಿನದಲ್ಲಿ ಊರಿಗೆ ತಿರ್ಗಾ ಹೋಗ್ತಾರಂತೆ ರೀ. ನಾನು ಈಗ್ಲೇ ಅವ್ರ ಹತ್ರ ಕೇಳಿ ತಿಳ್ಕೊಂಡೆ ರೀ. ಹೇಯ್, ನಿನಗೇನಾದ್ರೂ ಬುದ್ಧಿ ಇದೆನಾ? ಇವತ್ತೇ ಅಲ್ವೇ ನಿಮ್ಮಮ್ಮ ಊರಿಂದ ಬಂದಿದ್ದು, ಅಷ್ಟ್ರೊಳಗೆ ಹೋಗಿ ಯಾರಾದ್ರೂ ಕೇಳ್ತಾರ? ಅಯ್ಯೋ, ತಪ್ಪಾಗ್ ಅಂದ್ಕೋಬೇಡ್ರಿ. ನನ್ನ ಅಮ್ಮ ಇಲ್ಲಿ ಇನ್ನೂ ಎಷ್ಟು ದಿನ ಇರ್ತಾರಂತ ಗೊತ್ತಾದ್ರೆ ಅವ್ರಿಗೆ ರುಚಿ ರುಚಿಯಾಗಿ ಇಷ್ಟವಾಗಿದ್ದೆಲ್ಲ ಅಡಿಗೆ ಮಾಡಿ ಕೊಡೋಣ ಅಂತಾನೆ ರೀ ಅವ್ರ ಹತ್ರ ಹಾಕಿ ಕೇಳಿದ್ದು. ಹಾಗಂತ ಇವತ್ತೇ ಹೋಗಿ ಕೇಳ್ತಾರಾ? ಈ ತರ ಅವ್ರ ಹತ್ರ ಹೋಗಿ ಕೇಳಿದ್ರೆ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ. ಏನೇ ನೀನು? ಅಲ್ಲ ರೀ, ಸುಮ್ನೆನೇ ರೀ ಕೇಳ್ದೆ. ಸುಮ್ನೆ ಕೂಡ ಆ ತರ ಕೇಳಬಾರ್ದು, ಸರಿನಾ? ಸರಿ ರೀ. ಬಿರಿಯಾನಿ ತುಂಬಾ ಚೆನ್ನಾಗಿದ್ಯಮ್ಮ. ನಮ್ ಮನೇಲಿದ್ದಾಗ ನೀನ್ ಹೀಗ್ ಮಾಡ್ತಾನೆ ಇರ್ಲಿಲ್ವಲ್ಲ.
ಅತ್ತೆ ಹ್ಮ್? ಅವಳು ಯೂಟ್ಯೂಬ್ ನೋಡಿ ಕಲ್ತ್ಕೊಂಡಿದ್ದಾಳೆ. ಹ್ಮ್. ಇವಾಗ ಕನಕ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾಳೆ. ಓ ಹಾಗಾ? ಪರವಾಗಿಲ್ವೇ? ನಿಮ್ ಮಳೆ ಯಾವಾಗ್ಲೂ ಹೀಗೇನಮ್ಮ, ಯಾವಾಗ್ಲೂ ಹೊಗಳ್ತಾನೆ ಇರ್ತಾರೆ. ಕನಕ, ಹ್ಮ್? ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ. ಆ ಸರಿ ರೀ. ಹ್ಮ್. ಹಲೋ. ಹಲೋ ಮೇಡಮ್, ನಿಮಗೆ ಎಷ್ಟು ಸಲ ಫೋನ್ ಮಾಡಬೇಕು? ಬೆಳಗಿಂದ ಫೋನ್ ಮಾಡ್ತಾ ಇದ್ದೀನಿ, ನೀವು ಫೋನೇ ತೆಗಿತಾ ಇಲ್ವಲ್ಲ? ಅಲ್ಲ ಏನಿದು? ನಿಮ್ಗೆ ಎಷ್ಟು ಸಲ ಹೇಳ್ಬೇಕು? ಇನ್ 2-3 ದಿನದಲ್ಲಿ ಕೊಟ್ಬಿಡ್ತೀನಿ ಅಂತ ಹೇಳಿದ್ದೀನಲ್ವಾ? ಹಲೋ ಮೀನಾಕ್ಷಿ ಮೇಡಮ್, ಏನ್ ವಾಯ್ಸ್ ರೈಸ್ ಮಾಡಿ ಮಾತಾಡ್ತಿದ್ದೀರಾ? ಇಲ್ಲಿ ನೋಡಿ, ಈ ತಿಂಗಳು ನೀವು ಹಣ ಕೊಡ್ಲಿಲ್ಲ ಅಂದ್ರೆ ನೀವು ನನಗೆ ಕೊಡ್ಬೇಕಾದ ಹಣ 11 ಲಕ್ಷ ಆಗ್ಬಿಡುತ್ತೆ. ಏನ್ ನಿಮಗೆ ತಮಾಷೆ ಅಂತ ಅನಿಸ್ತಾ ಇದೆಯಾ? ಏನಪ್ಪ ಇಷ್ಟು ದಿವಸ ಸಹಿಸ್ಕೊಂಡಿದ್ದೀರಾ, ಇನ್ನೊಂದ್ 2-3 ದಿನ ಇರಕ್ಕಾಗಲ್ವಾ? ನೀವ್ ಹೀಗ್ ಪದೇ ಪದೇ ಫೋನ್ ಮಾಡ್ತಿದ್ರೆ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಇಲ್ಲಿ ನೋಡಿ, ನನಗೆ ಅವೆಲ್ಲ ಬೇಕಾಗಿಲ್ಲ. ನಾನು ಹೇಳ್ದಂಗೆ ಇನ್ನು 2 ದಿನದಲ್ಲಿ ದುಡ್ಡು ಬಂದಿಲ್ಲ ಅಂದ್ರೆ ನಿಮ್ ಮನೆ ಬೀಗ ಹಾಕ್ಬಿಟ್ಟು ನಿಮ್ಮನ್ನ ಬೀದಿಯಲ್ಲಿ ನಿಲ್ಸಿ ಮರ್ಯಾದೆ ತಗೊಂಡು ನೋಡ್ಕೊಳ್ಳಿ. ಆಮೇಲೆ ನೀವು ನನ್ನ ಮೇಲೆಲ್ಲ ಕೋಪ ಮಾಡ್ಕೊಳ್ಬಾರ್ದು ನೋಡ್ರಿ. ಇಲ್ ನೋಡಿ, ನನ್ ತಲೆ ಅಡ ಇಟ್ಟಾದ್ರೂ ನಿಮ್ ದುಡ್ಡನ್ನ ನಾನು ವಾಪಸ್ ಕೊಟ್ಬಿಡ್ತೀನಿ, ಸರಿನಾ? ನೀವ್ ಹೀಗೆ ಪದೇ ಪದೇ ಫೋನ್ ಮಾಡ್ತಾ ಇದ್ರೆ ನನಗ್ ಸತ್ಯವಾಗ್ಲೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಸರಿ ಸರಿ, ಹಣ ರೆಡಿ ಮಾಡ್ಬಿಟ್ಟು ಬೇಗ ಫೋನ್ ಮಾಡಿ. ಸರಿ ಆಯ್ತು, ಇಡ್ತೀನಿ. ಏನತ್ತೆ, ಏನಾಯ್ತು? ಯಾರ್ ಫೋನಲ್ಲಿ ಅಷ್ಟು ಟೆನ್ಷನ್ ಆಗಿ ಮಾತಾಡ್ತಾ ಇದ್ದೀರಾ ನೀವು? ಅಯ್ಯೋ ಹಾಗೆಲ್ಲ ಏನೂ ಇಲ್ಲ, ಊರಿಂದ ಫೋನ್ ಮಾಡಿದ್ರು, ಅದಕ್ಕೆ ಮಾತಾಡ್ತಿದ್ದೆ. ಓ ಹೌದಾ, ಸರಿ ಅತ್ತೆ, ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ. ಸರಿ, ಹೋಗ್ಬಿಟ್ ಬನ್ನಿ. ಹ್ಮ್. ಕನಕ, ಆ ಬಂದೆ ರೀ. ಏನ್ ಹೇಳ್ರಿ? ಆಫೀಸ್ಗೆ ಹೋಗಿ ಬರ್ತೀನಿ ನಾನು. ಅಲ್ಲ ಟಿಫಿನ್ ತಿನ್ಕೊಂಡ್ ಹೋಗ್ರಿ. ಇಲ್ಲ ಬಿಡು, ಆಫೀಸಲ್ಲಿ ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಬೇಗ ಹೋಗಬೇಕು. ಸರಿ ರೀ. ಹೌದು, ಅತ್ತೆಯಲ್ಲಿ ಕಾಣೆ? ಇಲ್ಲೇ ಇದ್ರಲ್ಲ. ಅಮ್ಮ ಅಮ್ಮ. ಬಂದೇಮ್ಮ. ಹೇಳಪ್ಪ. ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಅತ್ತೆ. ಸರಿ, ಹುಷಾರಾಗಿ ಹೋಗ್ ಬನ್ನಿ. ಸರಿ ಅತ್ತೆ, ಬಾಯ್ ಕನಕ. ಬಾಯ್ ರೀ. ಕನಕ, ಒಂದ್ ನಿಮಿಷ ಏನಮ್ಮ? ಬರ್ತೀಯಾ? ನಿನ್ ಜೊತೆ ಮಾತಾಡ್ಬೇಕು, ಬಾ. ಏನ್ ವಿಷಯ ಹೇಳಮ್ಮ? ಕನಕ, ನಿನ್ನಿಂದ ನನ್ಗೊಂದ್ ಸಹಾಯ ಆಗ್ಬೇಕು. ಯಾಕೇನಾಯ್ತಮ್ಮ? ನಿಮಗ್ ಮೈ ಏನಾದ್ರೂ ಹುಷಾರಿಲ್ವಾ? ಡಾಕ್ಟರ್ ಹತ್ರ ಬೇಕಾದ್ರೆ ಹೋಗೋಣ? ಅಯ್ಯೋ ಅದೆಲ್ಲ ಏನೂ ಇಲ್ಲಮ್ಮ. ಮತ್ತೆ ಏನಮ್ಮ? ಅದು ನಿನ್ ಮದ್ವೆಗೆ 7 ಲಕ್ಷ ರೂಪಾಯಿ ಸಾಲ ಮಾಡಿದ್ದೆ ಅಲ್ವಾ? ಹೌದು. ಅದು ಈಗ ಹಸ್ಲು ಬಡ್ಡಿ ಎಲ್ಲ ಸೇರಿ 10 ಲಕ್ಷ ರೂಪಾಯಿ ಮೇಲಾಗಿದ್ಯಮ್ಮ. ಸಾಲ ಕೊಟ್ಟವರು ದಿನಾ ನನ್ಗೆ ಫೋನ್ ಮಾಡ್ತಾನೆ ಇದ್ದಾರೆ. ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲಮ್ಮ. 2 ದಿನಕ್ ಮುಂಚೆ ಅವರು ನಮ್ಮ ಮನೆ ಹತ್ರ ಬಂದು ಜಗಳ ಮಾಡ್ಕೊಂಡು ಹೋದ್ರಮ್ಮ. ಈಗ್ಲೇ ಅವ್ರ ದುಡ್ಡು ವಾಪಸ್ ಕೊಡ್ಲಿಲ್ಲ ಅಂದ್ರೆ ನಮ್ಮ ಮಾನ ಮರ್ಯಾದೆ ಎಲ್ಲ ಕಳೀತೀನಿ ಅಂದ್ರು. ಅವನು ನಮ್ಮೂರಲ್ಲೇ ದೊಡ್ಡ ರೌಡಿ ಅಮ್ಮ. ಅವನ್ ಮತ್ತೆ ಬಂದು ಎಲ್ಲಿ ಜಗಳ ಮಾಡ್ಬಿಡ್ತಾನೋ ಅಂತ ಭಯ ಪಟ್ಕೊಂಡು ನಾನು ಇಲ್ಲಿಗೆ ಬಂದಿದ್ದೀನಿ. ಅವನ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಅವನ್ ಖಂಡಿತ ನಮ್ಮ ಮಾನ ಮರ್ಯಾದೆ ತೆಗಿತಾನೆ. ಅದಕ್ಕೆ ನಾನು ಇಲ್ಲಿಗೆ ಬಂದ್ಬಿಟ್ಟೆ. ಹೌದಾ? ಇಷ್ಟೆಲ್ಲ ನಡೀತಾ? ಇದೆಲ್ಲ ಯಾಕಮ್ಮ ನನ್ನ ಹತ್ರ ಹೇಳಲೇ ಇಲ್ಲ? ಎಷ್ಟೋ ಸಲ ನಿನ್ಗೆ ಹೇಳ್ಬೇಕು ಅಂತ ಅನ್ಕೊಂಡೆ, ಆದ್ರೆ ನಿನ್ ಹತ್ರ ಹೇಳಿ ಸುಮ್ನೆ ನಿನಗ್ ತೊಂದ್ರೆ ಕೊಡ್ಬಾರ್ದು ಅಂತ ನಾನು ಹೇಳಲಿಲ್ಲಮ್ಮ. ಅಯ್ಯೋ, ಇದ್ರಲ್ಲೇನಮ್ಮ ತೊಂದ್ರೆ ಇದೆ? ಏನ್ ಮಾತಾಡ್ತಾ ಇದ್ದೀರಾ ನೀವು? ಮೊದ್ಲೇ ಹೇಳಿದಿದ್ರೆ ಏನಾದ್ರೂ ಮಾಡ್ಬೋದಿತ್ತು. ಸರಿ, ಇವಾಗ ಸಾಲನ್ ಹೇಗ್ ತೀರ್ಸೋದಮ್ಮ? ನೀನು ಹೇಗಾದ್ರೂ ಮಾಡಿ ನನ್ಗೆ 10 ಲಕ್ಷ ರೂಪಾಯಿ ರೆಡಿ ಮಾಡ್ಕೊಡಕ್ಕಾಗತ್ತಾ? ಏನಮ್ಮ, ನನ್ನ ಹತ್ರ ಎಲ್ಲುಂಟು? ನಾನ್ ಹೋಗಿ ಯಾರ ಹತ್ರನೂ ಸಾಲ ಕೇಳಕ್ಕೂ ಆಗಲ್ಲ. ಇಲ್ ನೋಡು ಕನಕ,
ನಾನ್ ನಿನಗ್ ಕೇಳ್ತಾ ಇಲ್ಲ, ಅಳಿಯಂದ್ರಿಗ್ ಹೇಳಿ ಹೇಗಾದ್ರೂ ವ್ಯವಸ್ಥೆ ಮಾಡ್ತೀಯಾ? ಅಮ್ಮ, ಅವ್ರು ಮಾತ್ರ ಏನು 10 ಲಕ್ಷ ರೂಪಾಯಿ ಕೈಯಲ್ಲಿ ಇಟ್ಕೊಂಡಿರ್ತಾರೇನು? 10 ಲಕ್ಷ ರೂಪಾಯಿ ಎಲ್ಲ ಅವ್ರ ಕೈಯಲ್ಲಿ ರೆಡಿ ಮಾಡಕ್ ಆಗಲ್ಲಮ್ಮ. ಏನೋ 1 ಲಕ್ಷ ರೂಪಾಯಿ ಇಲ್ಲ 2 ಲಕ್ಷ ರೂಪಾಯಿ ಕೇಳಿದ್ರೆ ಹೇಗಾದ್ರೂ ರೆಡಿ ಮಾಡ್ಕೊಡ್ಬೋದು. 10 ಲಕ್ಷ ರೂಪಾಯಿ ತುಂಬಾ ಕಷ್ಟಮ್ಮ. ಯಾವ್ದಕ್ಕೂ ಒಂದ್ಸಲ ಅಳಿಯಂದ್ರ ಜೊತೆ ಮಾತಾಡ್ ನೋಡಮ್ಮ. ಅವ್ರ ಹತ್ರ ಇದ್ರ ಬಗ್ಗೆ ನನ್ನಿಂದ ಮಾತಾಡಕ್ಕೆ ಆಗಲ್ಲಮ್ಮ. ಅಹ್, ನಿಮ್ ಅಳಿಯ ಹೇಗಿದ್ರು ಸಾಯಂಕಾಲ ಮನೆಗ್ ಬರ್ತಾರಲ್ಲ, ಅವಾಗ ನೀವೇ ಅವ್ರ ಹತ್ರ ಮಾತಾಡ್ ನೋಡಿ. ನಾನಾ? ನಾನ್ ಇದನ್ನ ಅಳಿಯಂದ್ರ ಹತ್ರ ಕೇಳಿದ್ರೆ ತಪ್ಪಾಗಿ ತಿಳ್ಕೊಳಲ್ವಾ? ಅಮ್ಮ, ಅವ್ರ ಏನು ಅಂದ್ಕೊಳಲ್ಲ. ನಾನ್ ಅವ್ರ ಹತ್ರ ಹೇಳೋಕ್ಕಿಂತ ನೀವ್ ಅವ್ರ ಹತ್ರ ಹೇಳಿದ್ರೇನೆ ನಿಮ್ ಪರಿಸ್ಥಿತಿ ಅವ್ರಿಗೆ ಅರ್ಥ ಆಗತ್ತಮ್ಮ. ನೀವ್ ಒಂದ್ಸಲ ನಿಮ್ ಅಳಿಯ ಬಂದ ತಕ್ಷಣ ಇದ್ರ ಬಗ್ಗೆ ಮಾತಾಡ್ ನೋಡಿ ಅಮ್ಮ. ಅವ್ರ ಇದಕ್ಕೆ ಏನ್ ಹೇಳ್ತಾರೆ ಅಂತ ನೋಡೋಣ. ಸರಿನಮ್ಮ. ಅಳಿಯಂದ್ರು ಬಂದ್ಮೇಲೆ ನಾನೇ ಅವ್ರ ಜೊತೆ ಮಾತಾಡ್ತೀನಿ. ಹ್ಮ್